ನಿಮ್ಗೇನಾದ್ರೂ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಇದೆಯಾ? ಹಾಗಾದ್ರೆ ಇವತ್ತಿನ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಯಾಕಪ್ಪ ಅಂದ್ರೆ ನಾನು ಇವತ್ತ ವಿಡಿಯೋದಲ್ಲಿ ಟಾಪ್ 5 ಆಗಿರ್ತಕ್ಕಂಥ ಗುಡ್ ಹ್ಯಾಬಿಟ್ಸ್ ಅನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಡೈಲಿ ಹ್ಯಾಬಿಟ್ಸ್ ಅನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿಯನ್ನ ನೀವು ಇಂಪ್ರೂವ್ ಮಾಡ್ಕೋಬಹುದಾಗಿದೆ. ಅಂತಹ ಬೆಸ್ಟ್ ರಿಸಲ್ಟ್ ನೀಡ್ತಕ್ಕಂತಹ ಗುಡ್ ಹ್ಯಾಬಿಟ್ಸ್ ಯಾವುದು ಅಂತ ಹೇಳಿ ತಿಳಿಸ್ಕೊಡ್ತೇನೆ, ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರಾಪರ್ ಸ್ಲೀಪ್ ಅನ್ನೋದು ನಮ್ಮ ಮನುಷ್ಯನ ದೇಹಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಗುಡ್ ಸ್ಲೀಪ್ ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ದೇಹದ ಅರ್ಧ ಕಾಯಿಲೆಗಳಿಂದ ನಾವು ದೂರ ಇರಬಹುದಾಗಿದೆ. ಅದೇ ರೀತಿ ನಮ್ಮ ಬ್ರೈನ್ಗೂ ಕೂಡ ಗುಡ್ ಸ್ಲೀಪ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಬ್ರೈನ್ ಅನ್ನೋದು ದಿನವಿಡೀ ಕೆಲಸ ಮಾಡ್ತಾನೆ ಇರುತ್ತೆ, ಅಂದ್ರೆ ಇನ್ಫಾರ್ಮೇಶನ್ ಅನ್ನ ಅದು ಕಲೆಕ್ಟ್ ಮಾಡ್ತಾನೆ ಇರುತ್ತೆ. ಇದು ರಾತ್ರಿ ಸಮಯದಲ್ಲಿ ಆ ಎಲ್ಲಾ ಇನ್ಫಾರ್ಮೇಶನ್ ಅನ್ನು ಕೂಡ ಆರ್ಗನೈಸ್ ಮಾಡೋದಕ್ಕೆ ನಿದ್ದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ನಾವು ಸರಿಯಾದ ರೀತಿಯಲ್ಲಿ ನಿದ್ದೆಯನ್ನ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಮೆಮೊರಿಯನ್ನ ಸ್ಟೋರ್ ಮಾಡೋದಕ್ಕಾಗ್ಲಿ ಮತ್ತೆ ನಮ್ಮ ಬ್ರೈನ್ ಸೆಲ್ಸ್ ಅನ್ನ ರಿಪೇರ್ ಮಾಡೋದಕ್ಕಾಗ್ಲಿ ಪ್ರಾಪರ್ ಸ್ಲೀಪ್ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ನಂತರ ಈ ಒಂದು ಸರಿಯಾದ ರೀತಿಯಲ್ಲಿ ನಾವು ನಿದ್ದೆಯನ್ನ ಮಾಡದೇ ಇದ್ರೆ ನಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳಿ ನೋಡೋದೇ ಆದ್ರೆ, ನಮ್ಗೆ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನೋದು ಕಡಿಮೆ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಮತ್ತೆ ಮರ್ತೋಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಾವೇನೋ ಒಂದು ವಿಚಾರವನ್ನ ಹೇಳ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅದು ತಕ್ಷಣ ಮರ್ತೋಗ್ತಕ್ಕಂಥದ್ದು ನಮ್ಗೆ ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಮತ್ತೆ ಮೂಡ್ ಸ್ವಿಂಗ್ಸ್ ಅಂತಾನೆ ಹೇಳ್ಬೋದು. ನಾವು ರಾತ್ರಿ ಏನಾದ್ರು ನಿದ್ದೆಗೆಟ್ರೆ ನಮ್ಗೆ ಬೆಳಗಿನ ಒಂದು ಸಮಯದಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಾಗಿ ಮೂಡ್ ಸ್ವಿಂಗ್ಸ್ ಅಂತದ್ದು ಜಾಸ್ತಿ ಆಗುತ್ತೆ. ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ನಾವು ದಿನನಿತ್ಯ 7 ರಿಂದ 8 ಗಂಟೆ ನಿದ್ದೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿರುತ್ತೆ. ನಂತರ ಎರಡನೇದಾಗಿ ಹೆಲ್ತಿ ಬ್ರೈನ್ ಫುಡ್ ಅಂದ್ರೆ ಯಾವ್ದಪ್ಪ ಅಂತ ಅಂದ್ರೆ ಬಾದಾಮಿ, ವಾಲ್ನಟ್ ಮತ್ತೆ ಹಸಿರು ತರಕಾರಿಗಳಾಗಿರ್ಬೋದು, ಮೊಳಕೆ ಬರ್ಸಿರ್ತಕ್ಕಂತಹ ಕಾಳುಗಳಾಗಿರ್ಬೋದು, ಹಾಲು, ಈ ಎಲ್ಲಾ ಪದಾರ್ಥಗಳನ್ನ ನಮ್ಮ ನಿತ್ಯದ ಆಹಾರ ಪದ್ಧತಿಯಲ್ಲಿ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ಬೇಕಾಗಿರ್ತಕ್ಕಂತಹ ಹೆಲ್ತಿ ಫ್ಯಾಟ್ ಆಗಿರ್ಬೋದು, ಪ್ರೋಟೀನ್ಸ್, ವಿಟಮಿನ್ಸ್, ಮಿನರಲ್ಸ್, ಈ ಎಲ್ಲಾ ಅಂಶಗಳು ಈ ಒಂದು ಫುಡ್ ಅಲ್ಲಿ ಸಿಗೋದ್ರಿಂದ ನಮ್ಮ ಬ್ರೈನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅತಿಯಾದಂತಹ ಜಂಕ್ ಫುಡ್ ಸೇವನೆಯನ್ನ ನಾವು ಅವಾಯ್ಡ್ ಮಾಡ್ಬೇಕಾಗಿರುತ್ತೆ. ನಂತರ ಮೂರನೇದಾಗಿ ಡೈಲಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಕೂಡ ನಮ್ಮ ಬ್ರೈನ್ ಚೆನ್ನಾಗಿ ಆಗೋದಕ್ಕೆ, ನಮ್ಮ ಮೆಮೊರಿ ಇಂಪ್ರೂವ್ ಆಗೋದಕ್ಕೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ನಾವು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಅನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಚೆನ್ನಾಗುತ್ತೆ. ಮತ್ತೆ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ನಮ್ಮ ಬ್ರೈನ್ಗೆ ಬೇಕಾಗಿರ್ತಕ್ಕಂತಹ ಆಕ್ಸಿಜನ್ ಲೆವೆಲ್ ಸಪ್ಲೈ ಅನ್ನೋದು ತುಂಬಾ ಚೆನ್ನಾಗಿ ಆಗೋದ್ರಿಂದ ನಮ್ಮ ಬ್ರೈನ್ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ದಿನನಿತ್ಯ ಮಾಡ್ತಕ್ಕಂತಹ ಎಕ್ಸರ್ಸೈಸ್ ಯಾವ್ಯಾವಪ್ಪ ಅಂತಂದ್ರೆ ಸೈಕ್ಲಿಂಗ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು, ಮತ್ತೆ ಯೋಗ, ಇವೆಲ್ಲದನ್ನು ಕೂಡ ನಾವು ವಾಕ್ ಮಾಡ್ತಕ್ಕಂಥದ್ದು, ಬೆಳಗಿನ ಮತ್ತೆ ಸಂಜೆಯ ಸಮಯದಲ್ಲಿ ವಾಕ್ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿ ಆಗೋದಿಕ್ಕೆ ಹೆಲ್ಪ್ ಮಾಡ್ತಕ್ಕಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ 4ನೇದಾಗಿ ರೆಡ್ಯೂಸ್ ಸ್ಕ್ರೀನ್ ಟೈಮ್. ಇದು ನಾವೆಲ್ಲರೂ ಮಾಡ್ತಕ್ಕಂಥ ಒಂದು ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ನಾವು ಒಂದು ಸ್ಕ್ರೀನ್ ಟೈಮ್ ನ ಜಾಸ್ತಿ ಬಳಕೆ ಮಾಡ್ತಾ ಇರೋದ್ರಿಂದ ನಮ್ಮ ಫೋಕಸ್ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಇದೆ. ಮತ್ತೆ ನಮ್ಮ ಅಟೆನ್ಷನ್ ರೇಟ್ ಕೂಡ, ಅಂದ್ರೆ ಅಟೆನ್ಷನ್ ಲೆವೆಲ್ ಕೂಡ ಇದು ಕಡಿಮೆ ಮಾಡೋದಕ್ಕೆ ಕಾರಣ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ಒಂದು ಸ್ಲೀಪ್ಗೆ ಡಿಸ್ಟರ್ಬ್ ಕೂಡ ಮಾಡ್ತಾ ಇದೆ. ನಾವು ಒಂದು ಓದಿನ ಸಮಯದಲ್ಲಿ ಒಂದು ಫೋನ್ ಅನ್ನ ನಾವು ದೂರ ಇಡಬೇಕು. ಇಲ್ಲ ಅಂತಂದ್ರೆ ನಾವು ಓದೋದ್ರ ಬದಲಾಗಿ ನಾವು ಒಂದು ಫೋನಲ್ಲೇ ಮುಳುಗೋಗ್ತೀವಿ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಓದಿನ ಕಾನ್ಸಂಟ್ರೇಷನ್ ಅನ್ನ ಇದು ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಮ್ಗೆ ಓದಿಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ. ಇದರ ಒಂದು ಬದಲಾಗಿ ನಾವು ಫೋನ್ ನ ನೋಡೋ ಬದಲಾಗಿ ನಾವು ಔಟ್ಡೋರ್ ಗೇಮ್ಸ್ ಆಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ನಂತರ ಕೊನೆಯದಾಗಿ ಮೆಡಿಟೇಷನ್ ಅಂಡ್ ಡೀಪ್ ಬ್ರೀತಿಂಗ್ ಅಂತಾನೆ ಹೇಳ್ಬೋದು. ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಅನ್ನೋದು ತುಂಬಾನೇ ಕಡಿಮೆ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಮತ್ತೆ ನಮ್ಮ ಮೈಂಡ್ ಕಾಮ್ ಆಗೋದಕ್ಕೆ ಇದು ತುಂಬಾನೇ ಅನುಕೂಲವನ್ನ ಮಾಡುತ್ತೆ. ಮತ್ತೆ ನಮ್ಮ ಫೋಕಸ್ ಅನ್ನೋದು ಇಂಪ್ರೂವ್ ಆಗೋದಕ್ಕೆ ಈ ಒಂದು ಮೆಡಿಟೇಷನ್ ಅನ್ನೋದು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡುತ್ತೆ. ನಂತರ ಒಂದು ಗುಡ್ ಹ್ಯಾಬಿಟ್ಸ್ ಅನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ, ಅಂದ್ರೆ ಇನ್ಹಲೇಷನ್ ಅನ್ನ ಬ್ರೀತ್ ಅನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಡೀಪ್ ಇನ್ಹೇಲ್ ಮಾಡ್ತಕ್ಕಂಥದ್ದು ಮತ್ತೆ ಸ್ಲೋ ಎಕ್ಸೆಲ್ ಅನ್ನ ಮಾಡ್ತಕ್ಕಂಥದ್ದು, ಅಂದ್ರೆ ಉಸಿರನ್ನ ನಿಧಾನವಾಗಿ ಒಳಗೆ ತಗೊಳೋದು ಮತ್ತೆ ನಿಧಾನವಾಗಿ ಉಸಿರನ್ನ ಆಚೆ ಹಾಕ್ತಕ್ಕಂಥದ್ದು, ಇದನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಮೈಂಡ್ ಅನ್ನೋದು ತುಂಬಾ ಚೆನ್ನಾಗಿ ಕಾಮ್ ಆಗಿ ಇರುತ್ತೆ. ಮತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಮೆಮೊರಿ ಅನ್ನೋದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಸಹಾಯವನ್ನ ಮಾಡುತ್ತೆ. ಈ 5 ಹ್ಯಾಬಿಟ್ಸ್ ಅನ್ನ ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ನಮ್ಮ ಮೆಮೊರಿ ಅನ್ನೋದು ಇಂಪ್ರೂವ್ ಆಗಿ ನಮ್ಮ ನೆನಪಿನ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಇವತ್ತಿನ ಒಂದು ವಿಷಯ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೇನೆ. ಧನ್ಯವಾದಗಳು.